ಖಂಡಿತ ನಿಮ್ಮ ಒಂದು ಸಾಥ್ ಏನಿದೆ ಇದಕ್ಕೆ ಡಬ್ಬಿಂಗ್ ವಿರುದ್ಧವಾಗಿ ನಾವು ಖಂಡಿತ ಇರ್ತೀವಿ. ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಇದೇ ನಾವು ಆಕ್ಚುಲಿ ಪಕ್ಕದ ರಾಜ್ಯ ಯಾವುದೇ ಒಂದು ರಾಜ್ಯದ ಹೆಸರು ತಗೊಳ್ರಿ, ಅದ್ರದ್ದಷ್ಟು ಊಟ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಅಷ್ಟು ಊಟ ಈಗ ಅಲ್ಲಿದಾಗಿರ್ಬೋದು, ಈ ಕಡೆದಾಗಿರೋದು ಹಾಕಿದಾಗಿರ್ಬೋದು. ಆದ್ರೆ ಮುದ್ದೆ ಹೋಗ್ಸಾದ್ ಪಕ್ಕದಲ್ಲಿ ನಾವು ಕೇಳಿದ್ರು ಯಾರು ಕೊಡಲ್ಲ. ಅದಕ್ಕೆ ನಮ್ಮವ್ರು ಏನ್ ಮಾಡ್ತಾರೆ, ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ, ಏನೇ ಕೆಲ್ಸಕ್ಕೆ ಹೋದ್ರು ಕೂಡ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದವ್ರು ಮಾತ್ರ ಇಲ್ಲಿ ಆರಾಮಾಗಿ, ಯಾಕಂದ್ರೆ ಅದಷ್ಟು ಸಿಗುತ್ತೆ. ಅವ್ರ ಊರಲ್ಲಿ ಏನೇನ್ ಸಿಗ್ಬೇಕು ಅದಷ್ಟು ಇಲ್ಲಿದೆ. ಆದ್ರಿಂದ ನಾವುಗಳು ಎಲ್ಲಿಂದ ಹೋಗೋಣ, ಏನ್ ಮಾಡೋಣ? ಎಲ್ಲ ನಾವು ಸ್ವಲ್ಪನೇ ಜನ ಇರೋದು. ಹಬ್ಬ ಅಂದ್ರೆ ಹಿಂಗ್ ಜಾಡ್ಸಿದ್ರು ಕೂಡ ಒಂದಷ್ಟು ಜನ ಕಲಾವಿದರು ಸಿಗ್ತೀವಿ. ಸೊ ನಿಮ್ ಸಾಥ್ ಸದಾ ಇರ್ಲಿ, ಕನ್ನಡದ ಮೇಲೆ ಇರ್ಲಿ, ಕನ್ನಡ ಚಿತ್ರರಂಗದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಹಿರಿಯರು ಏನೇನು ನಿಂತಿದ್ದಾರೆ. ಸೊ ಖಂಡಿತ ಅದೇ ಜಗೇಶ್ ಅಣ್ಣ ಹೇಳ್ದಂಗೆ ಡಬ್ಬಿಂಗ್ ಬೇಡ, ಡಬ್ಬಿಂಗ್ ಮಾಡೋದು ಈಗ ಒಂದೇನಾಗಿದೆ, ಡಬ್ಬಿಂಗ್ ಬೇಡ ಅನ್ನೋದಕ್ಕನ್ನು ಈಗ ನಾವು ಪ್ರತಿಯೊಬ್ಬರ ವಾಯ್ಸ್ ಗೊತ್ತಿದೆ ನಮ್ಗೆ. ಯಾರೇ ಆಗ್ಬೋದು, ಪಕ್ಕದ ರಾಜ್ಯದ ಯಾರೇ ಒಬ್ರು ಕಲಾವಿದ್ರು ಇರ್ಬೋದು, ಅವರೆಲ್ಲರ ವಾಯ್ಸ್ ಗೊತ್ತಿದೆ. ಇದಕ್ಕೊಂದು ಉದಾಹರಣೆ ನಾನೇ ಹೇಳ್ತೀನಿ. ಈಗ ನಮ್ಗೂ ಅದೊಂದು ಧ್ವನಿ ಎತ್ತಿದ್ರು, ಯಾಕೆ ನಮ್ದೆಲ್ಲ ಈಗ ಬೇರೆ ಭಾಷೆಗೆ ಆಗ್ತಾ ಇದಾರೆ, ಹಿಂದಿಗೆಲ್ಲ ಬರ್ತಾ ಇದೆ ಅಂತ. ನಾನೇ ಒಂದ್ಸಲಿ ನನ್ ಸಿನಿಮಾ ಮಾಡ್ಬಿಟ್ಟು 5 ನಿಮಿಷ ನೋಡ್ಲಿ, ನಾನೇ ಆಫ್ ಮಾಡ್ಬಿಟ್ಟೆ. ಯಾಕಂದ್ರೆ ಅಷ್ಟೊಂದೊಂದು ಇದಾಗಿರುತ್ತೆ. ಆತರ ಪ್ರತಿಯೊಂದು ಸಿನಿಮಾನು ಆ ಭಾಷೆಯಲ್ಲಿ ನೋಡಿದ್ರೆ ಚಂದ. ಹಾಗೇನೆ ಯಾವ್ದೋ ಒಂದು ಭಾಷೆಗೆ ಅದು ಯಾಕೆ ಇನ್ನೊಬ್ರದ್ದು ಮಗುಗೆ ಇನ್ಯಾರೋ ತಂದೆ ಆದಂಗಾಗಿರುತ್ತೆ. ಆದ್ರಿಂದ ಖಂಡಿತ ಡಬ್ಬಿಂಗ್ ಬೇಡ. ಅದಕ್ಕೆ ನಮ್ಮ ಹಿರಿಯರು ಏನೇನು ಹೇಳ್ತಾರೆ ಅದಕ್ಕೆ ಯಾವಾಗ್ಲೂ ನಾವು ಸಾಥ್ ಇರ್ತೀವಿ. ಸೊ ನಿಮ್ಮ ಒಂದು ಆಶೀರ್ವಾದ, ಬೆಂಬಲ ಸದಾ ಈ ಹೋರಾಟಕ್ಕೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.